ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಮಿತ್ರರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರಲು ನನಗೆ ಸಂತೋಷವೆನಿಸುತ್ತದೆ. ನಾನು ಲೋಕೇಶ್ ಕೊರ್ವಿ ಹುಬ್ಬಳ್ಳಿಯವರು. ನನ್ನ ಮೊಮ್ಮಗಳು ಐರಾ ದೀಪಕ್ ಕತ್ತಿ ಅವಳ 9 ತಿಂಗಳಲ್ಲಿಯೇ ಅವಳ ಮೆದುಳಿನ ನೆನಪಿನ ಶಕ್ತಿಯ ಸಾಧನೆಯಲ್ಲಿ ಜಾಗತಿಕ ವಿಶ್ವ ದಾಖಲೆ ಮಾಡಿರುವುದನ್ನು ನಾವು ಹಂಚಿಕೊಳ್ಳಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ವೇದಿಕೆ ಮೇಲೆ ನಮ್ಮ ಅಳಿಯ ದೀಪಕ್ ಕತ್ತಿ, ಮಗಳು ಅನುಷಾ ಕತ್ತಿ, ನಮ್ಮ ಮನೆಯವರಾದ ಪ್ರೇಮಾ ಕೊರ್ವಿ, ಮಗು ಬೇಬಿ ಐರಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ದೀಪಕ್ ಕತ್ತಿ. ನನ್ನ ಮಗಳು ಬೇಬಿ ಐರಾ. ಸೊ ಐರಾ ಹುಟ್ಟಿದಾಗಿಂದನ ಭಾಳ ಶಾರ್ಪು, ಭಾಳ ಇಂಟೆಲಿಜೆಂಟ್, ಅವಳ IQ ಲೆವೆಲ್ ಭಾಳ ಚೆನ್ನಾಗಿದೆ ಅಂಥೇಳಿ ನನಗೆ ಅನಿಸ್ತು. ಎದಕ್ಕೆ ಅನಿಸ್ತು ಅಂದ್ರೆ ನಾವೇನು ಮನ್ಯಾಗ ನಾರ್ಮಲ್ ಏನು ಮಾತಾಡ್ತಿದ್ವಿ ಅಲ್ಲ, ಅದಕ್ಕೆಲ್ಲ ಅವ್ರು ಚಲೋ ಸ್ಪಂದನೆ ಮಾಡ್ತಿದ್ಲು, ಚಲೋ ರೆಸ್ಪಾಂಡ್ ಮಾಡ್ತಿದ್ಲು. ನಾವು ನಾರ್ಮಲ್ ಮನೆಯೊಳಗೆ ಬಾ ಹೋಗು ಐರಾ ಅಂತಂದ್ರೆ ಅವಳು ನೋಡೋದು, ಅಥವಾ ಏನಾರ ವಸ್ತು ಕೊಟ್ಟರೆ ಅವ್ರು ಹಿಡಿಯೋಕೆ ಪ್ರಯತ್ನ ಮಾಡೋದು, ನಮ್ಮ ಎಲ್ಲರ ಮಾತನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋದು, ಅದಕ್ಕೆ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡೋದು, ಭಾಳ ಎಲ್ಲ ಚೆನ್ನಾಗಿ ಅವಳ IQ ಲೆವೆಲ್ ಇತ್ತು ಅಂತ ಹೇಳಿ ನನಗೆ ಅನಿಸ್ತಾ ಹೋಯಿತು. ಸೊ ಯಾಕೆ ನಾವು ಏನಾದರೂ ಮಾಡಬಾರ್ದು, ನಮ್ಮ ಮಗಳಿಗೆ ಏನಾದರೂ ಒಂದು ಕಲಿಸ್ಬೇಕು, ಮಾಡಬೇಕು ಅಂಥೇಳಿ ಮನೆಯಾಗಿರೋ ವಸ್ತುಗಳನ್ನೇ ನಾವು ತೋರಿಸ್ಕೊತ ಹೋದ್ವಿ. ನಾವು ಪೆಟ್ಟು ತೋರಿಸಿ ಇದು ನಾಯಿ ಅಂತ ಹೇಳಿ ತೋರಿಸೋದು, ಆಮೇಲೆ ಬೆಕ್ಕು ತೋರಿಸೋದು, ಆಮೇಲೆ ಸೋಫಾ ಇದ್ರೆ ಸೋಫಾ, ಮನೆಯಾಗಿರೋ ವಸ್ತು ಏನೇನು ಇರ್ತಾವಲ್ಲ ಇದು ಏನು ಅಂತ ಹೇಳಿ ತೋರಿಸ್ಕೊಂಡು ಹೋಗೋದು. ಮನ್ಯಾಗಿನ ಮೆಂಬರ್ಸಿಗೆ ನಾವು ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಹೋಗೋದು, ಇವ್ರ ಅಜ್ಜ, ಇವ್ರ ಅಜ್ಜಿ, ಮಾಮ, ಪಪ್ಪ, ಮಮ್ಮಿ ಅಂತ ಹೇಳಿ ಹಿಂಗೆ ಇಂಟ್ರಡ್ಯೂಸ್ ಮಾಡ್ಕೊಂತ ಹೋದಂಗೆ ಅವ್ರು ಸ್ಪಂದಿಸ್ತಿದ್ರು. ಅವಳು ನಕ್ಕು ತೋರಿಸ್ತಿದ್ಲು, ನನಗೆ ಅರ್ಥ ಆಗಾಕತ್ತೈತಿ ನೀವು ಹೇಳೋದು ಅಂತ ಹೇಳಿ. ಸೊ ಯಾಕೆ ಅವಳಿಗೆ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾನು ಫ್ಲ್ಯಾಶ್ ಕಾರ್ಡ್ಸ್ ಅಂತ ಹೇಳಿ ಕಾರ್ಡ್ಸ್ ಯೂಸ್ ಮಾಡಿದೆ. ಫ್ಲ್ಯಾಶ್ ಕಾರ್ಡ್ಸ್ ಏನು ಅಂತಂದರೆ ಬೇರೆ ಬೇರೆ ಥರ ಫ್ಲ್ಯಾಶ್ ಕಾರ್ಡ್ಸ್ ಇರ್ತಾವೆ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಆಮೇಲೆ ಬೇರೆ ದೇಶದ ಫ್ಲ್ಯಾಗ್ಗಳಾಗಿರ್ಬೋದು, ಆಮೇಲೆ ನೀರಿನಲ್ಲಿರುವಂಥ ಪಶು ಪ್ರಾಣಿಗಳಿರ್ಬೋದು, ಆಮೇಲೆ ಪಕ್ಷಿಗಳಿರ್ಬೋದು, ಬೇರೆ ಬೇರೆ ಥರ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ. ವಾರಕ್ಕೆ ನಾನು 10 ಐಟಮ್ನ ತಗೊಂಡೆ. ಫಾರ್ ಎಕ್ಸಾಂಪಲ್ ಫ್ರೂಟ್ಸು, ವಾರಕ್ಕೆ 10 ಫ್ರೂಟ್ಸ್ನ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ. ದಿನಕ್ಕೆ 3 ಬಾರಿ 5-5 ನಿಮಿಷ 10 ನಿಮಿಷ ನಾವು ಅವಳಿಗೆ ತೋರಿಸ್ಕೊಂತ ಹೋದೆ ಫ್ಲ್ಯಾಶ್ ಕಾರ್ಡ್. ಇದು ಆ್ಯಪಲ್ಲು, ಇದು ಆರೆಂಜು, ಇದು ಬನಾನಾ, ಇದು ಕಿವಿ ಅಂತ ಹೇಳಿ 10 ಫ್ಲ್ಯಾಶ್ ಕಾರ್ಡ್ಸ್ ವಾರಕ್ಕೆ ತೋರಿಸ್ಕೊಂತ ಹೋದೆ. ಅವ್ರ ರೆಸ್ಪಾನ್ಸ್ ಚೆನ್ನಾಗಿದ್ಮೇಲೆ ನಾನು ಇನ್ನೂ 10ರಿಂದ 15, 15ರಿಂದ 20 ಹಿಂಗೆ ತೋರಿಸ್ಕೊಂತ ಹೋದೆ. ನಾನು ಹೋದಂಗೆ ಅವಳು ಇಂಟ್ರೆಸ್ಟ್ ಕೊಟ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವಾಗ ಒಂದಿನ ನಾನು ತೋರಿಸಿಲ್ಲ ಅಂದಮೇಲೆ ಕಾಟ್ ಮೇಲೆ ಇಟ್ಟಿರೋ ಕಾರ್ಡ್ಸ್ ತಂದು ನನ್ನ ಕೈಯಲ್ಲಿ ಕೊಡಾಕತ್ಲು. ಬೇಬಿನೇ ಎತ್ತಿ ನನ್ನ ಕೈ ಮೇಲೆ ಇಡಾಕತ್ಲು ಕಾರ್ಡ್ಸ್. ಸೊ ನನಗೆ ಗೊತ್ತಾಯ್ತು ಅವಳಿಗೆ ಇಂಟ್ರೆಸ್ಟ್ ಐತಿ, ಯಾಕೆ ನಾ ಅವಳಿಗೆ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಹೋದೆ. 10 ದಿನ ಒಂದು 10 ಫ್ರೂಟ್ಸ್ ಕಲಿಸಿದ್ಮೇಲೆ ನಾ ಆಕಿಗೆ ಟೆಸ್ಟ್ ಮಾಡಿದೆ. 11ನೇ ದಿನಕ್ಕೆ ಕಾರ್ಡ್ಸ್ ತೋರಿಸಿ 2 ಅಥವಾ 3 ಕಾರ್ಡ್ ಆಕಿಗೆ ಮುಂದೆ ಇಟ್ಟು ಯಾವ್ದು ಆ್ಯಪಲ್ ಗುರ್ತಿಡಿ ಅಂತ ಹೇಳಿ 4 ಬೇರೆ 3-4 ಥರ ಬೇರೆ ಇಟ್ಟು ಯಾವ್ದು ಆ್ಯಪಲ್ ಕಂಡು ಹಿಡಿ ಅಂತ ಹೇಳಿದ್ರೆ ಅವ್ರು ಕರೆಕ್ಟ್ ಆ್ಯಪಲ್ಗೆ ಹೋಗಿ ಮುಟ್ತಿದ್ಲು. ಯಾವ್ದು ಆರೆಂಜ್ ಅಂತ ಹೇಳಿದ್ರೆ ಆರೆಂಜಿಗೆ ಹೋಗಿ ಮುಟ್ತಿದ್ಲು. ನಾನು ಬರೀ ಗೆಸ್ ಮಾಡತ್ತಾಳೇನೋ ಅಂತ ಹೇಳಿ ಮತ್ತೆ ಬೇರೆ ಥರ ಟ್ರೈ ಮಾಡಿದೆ. ದಿನಕ್ಕೆ 5 ಸಲ 10 ಸತ ಟ್ರೈ ಮಾಡಿದೆ, ಕರೆಕ್ಟ್ ಆ್ಯಪಲ್ನೇ ಗುರ್ತು ಹಿಡಿತಾಳೋ ಇಲ್ಲ ಅಂತ ಹೇಳಿ. ಅವ್ಳು ಗುರ್ತು ಹಿಡಿಯೋಕೆ ಚಾಲು ಮಾಡಿದ್ಲು. ಅದಕ್ಕೆ ನನಗೆ ಖುಷಿ ಅನ್ನಿಸ್ತು, ಇನ್ನೂ ಮಾಡಿಸ್ಬೇಕು ಅಂತ ಹೇಳಿ. ಸೊ ಹಾಗೆ ಹೋಗ್ತಾ 10ರಿಂದ 20, 20ರಿಂದ 30, 30ರಿಂದ 40 ಡೇಸ್ ಆನ್ ಡೇಸ್ ಇನ್ಕ್ರೀಸ್ ಮಾಡ್ಕೊಂತ ಹೋದೆ. ಕಲಿಸ್ದಂಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅವಳಿಗೆ ಟೆಸ್ಟ್ ಮಾಡ್ತಾ ಇದ್ದೆ. ಅವ್ಳು ಮಾಡಿದ್ದೆಲ್ಲ ಬರ್ತಾ ಇದೇನೋ ಇಲ್ಲೋ, ತಲೆಗೆ ಹೋಗ್ತಾ ಇದೇನೋ ಇಲ್ಲೋ ಅಂತ ಹೇಳಿ. ಸೊ ಅವಳು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ನಾನು 6ನೇ ತಿಂಗಳ ಸ್ಟಾರ್ಟಿಂಗಿಗೆ ಕಾರ್ಡ್ಸ್ ಚಾಲು ಮಾಡಿದೆ. ಅದಕ್ಕಿಂತ ಮೊದಲು ಮನೆಯೊಳಗಿಂದ ಎಲ್ಲ ನಾನು ಹೇಳ್ಕೊಂತ ಬರ್ತಾ ಇದ್ದೆ. ಆಕೆ ಚಲೋ ರೆಸ್ಪಾಂಡ್ ಮಾಡಾಕತ್ತಿದ್ಲು. ಎಲ್ಲ ನೋಡೋದು, ಕೇಳೋದು, ಅದಕ್ಕೆ ಸ್ಮೈಲ್ ಮಾಡೋದು, ಅದಕ್ಕೆ ಸ್ಪಂದನೆ ಮಾಡೋದು, ಕೈ ಕೊಡು, ಶೇಕ್ ಹ್ಯಾಂಡ್ ಕೊಡಂದ್ರೆ ಶೇಕ್ ಹ್ಯಾಂಡ್ ಕೊಡೋದು, ಎಲ್ಲ ರೀತಿ ಆಕ್ಟಿವಿಟೀಸ್ ಆಕಿ ಮನೇಲಿ ಮಾಡಾಕತ್ಲು. ಸೊ 6ನೇ ತಿಂಗಳ ಸ್ಟಾರ್ಟಿಂಗಿಂದ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. 3 ತಿಂಗಳಲ್ಲಿ ಆಕಿ 422 ಐಟಮ್ಸ್ನ ಕರೆಕ್ಟಾಗಿ ಗುರ್ತು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದಕ್ಕೆ ನಾನು ಆಕಿಂದು ಮಾಡಿದ್ದೆಲ್ಲ, ಮಾಡ್ತಾ ಇರೋದೆಲ್ಲ ಆಕ್ಟಿವಿಟೀಸ್ನ ಒಂದು ವಿಡಿಯೋ ಮಾಡಿದೆ.
ಸೊ ಫ್ರೂಟ್ಸ್ ಒಂದು ವಿಡಿಯೋ, ವೆಜಿಟೇಬಲ್ಸ್ ಒಂದು ವಿಡಿಯೋ, ಆನಿಮಲ್ಸ್ ಒಂದು ವಿಡಿಯೋ, ಫ್ಲಾಗ್ಸ್ ಎಲ್ಲ ಒಂದು ವಿಡಿಯೋ. ಸೊ ಹಿಂಗೆ ನಾನಾ ಥರ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಆಕೆ 422 ಐಟಮ್ಸ್ನ ಗುರ್ತು ಹಿಡಿಯೋದು ಎಲ್ಲ ವಿಡಿಯೋ ಮಾಡಿಕೊಂಡು ನಾನೇನು ಅಂದ್ಕೊಂಡೆ, ಯಾಕೆ ನಾವು ಇಷ್ಟಕ್ಕೆ ಬಿಡಬೇಕು, ಯಾವುದಾದ್ರೂ ಒಂದು ಎಲ್ಲರೋಕ್ಕಿಂತ ಹೆಸರು ಬರುವಂಗ, ಅಚೀವ್ಮೆಂಟ್ ಆಗುವಂಗ, ಇದರಿಂದ ಬೇರೆ ಪಾಲಕರಿಗೂ ಯೂಸ್ ಆಗಲಿ, ನನ್ನ ಮಗಳು ನೋಡಿ ಅವರು ಕಲೀಲಿ ಅಂತ ಹೇಳಿ ನಾನು ಒಂದು ವಿಡಿಯೋ ಅಂತೂ ಮಾಡಿಟ್ಟಿದ್ದೆ. ರೆಕಾರ್ಡ್ ಮಾಡ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ. ಸೊ ಹಾಗೆ ನಾನು ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ, ಏನಿದೆ ಮಕ್ಳಿಗೆ ನಾವು ಏನು ಮಾಡ್ಬೋದು, ಏನು ಮಾಡಿದ್ರೆ ಅವ್ರಿಗೆ ಬೆಸ್ಟ್, ಮುಂದೆ ಫ್ಯೂಚರಿಗೆ ಅವ್ರಿಗೆ ಏನು ಚಲೋ ಆಗ್ತೈತಿ ಅಂತ ನಾನು ನೋಡ್ಕೊತ ಬಂದಿದ್ದೆ. ನೋಡ್ತಾ ನನಗೆ ನೋಬಲ್ ವರ್ಲ್ಡ್ ರೆಕಾರ್ಡ್, ಅದರಲ್ಲಿ ಏಜ್ ಕ್ರೈಟೀರಿಯಾ ಇರಲಿಲ್ಲ. ಫಸ್ಟ್ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಟ್ರೈ ಮಾಡಿದ್ವಿ, ಆದ್ರೆ ಅಲ್ಲೇ 1 ವರ್ಷ 6 ತಿಂಗಳ ಮಗುವಿಂದ ಸ್ಟಾರ್ಟ್ ಆಗುತ್ತೆ ಕ್ಯಾಟಗರಿ, ಏಜ್ ಕ್ಯಾಟಗರಿ. ಸೊ ಏಜ್ ಕ್ರೈಟೀರಿಯಾ ನನ್ನ ಮಗುದಲ್ಲೇ ಮ್ಯಾಚ್ ಆಗಲಿಲ್ಲ. ಸೊ ನೆಕ್ಸ್ಟ್ ನಾವು ನೋಬಲ್ ವರ್ಲ್ಡ್ ರೆಕಾರ್ಡ್ ಟ್ರೈ ಮಾಡಿದ್ವಿ. ಅದು ಹುಟ್ಟಿದ ಮಗುವಿಂದ ಹಿಡ್ಕೊಂಡು ಮಾಡ್ಬೋದು ಅಂತ ಇತ್ತು. ಸೊ ಅವರಲ್ಲಿ ನಾವು ಪ್ರೊಸೀಜರ್ ಎಲ್ಲ ಓದ್ಕೊಂಡೆ, ನೆಟ್ ಒಳಗೆ ಏನೇನು ಪ್ರೊಸೀಜರ್ ಇದೆ, ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಸೊ ಅಲ್ಲೆಲ್ಲ ಅಪ್ಲೈ ಮಾಡಿದೆ. ನಾನು ಅವರೆಲ್ಲ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಂದರು. ಸೊ ಎಲ್ಲ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಸೊ ಅವರೆಲ್ಲ ನಮಗೆ ಬೇರೆ ಬೇರೆ ಥರ ಆಪ್ಷನ್ಸ್ ಕೇಳಿದ್ರು, ಇಷ್ಟೇ ಟೈಮ್ ಒಳಗೆ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಮ್ಗೊಂದು ಸ್ವಲ್ಪ ಎಲ್ಲ ಕೇಳಿದ್ರು ಕ್ಯಾಟಗರೀಸ್. ಆ ಥರ ನಾನು ಮಾಡಿ ಕಳಿಸಿದೆ. ಸೊ ಅದು ಅಪ್ರೂವ್ ಆಯಿತು. ಈಗಿನ ವಿಡಿಯೋ ಅವರೆಲ್ಲ ವೆರಿಫೈ ಮಾಡಿ ಈಗಿನ ವಿಡಿಯೋ ಅಪ್ರೂವ್ ಮಾಡಿದ್ರು. ಅಪ್ರೂವ್ ಮಾಡಿ 1 ಮಂತ್ ಹಿಡಿತು ಅದೆಲ್ಲ ಪ್ರೊಸೆಸ್. 1 ಮಂತ್ ಹಿಡಿತು. ನಮ್ಮ ಮನೆಗೆ ಬಂದು ತಲುಪಲಿಕ್ಕೆ 1.5 ಮಂತ್ಸ್. ಆಕಿನ ರೆಕಾರ್ಡ್ ಕನ್ಫರ್ಮ್ ಆಯಿತು. ಬೇರೆ ಮಕ್ಕಳೆಲ್ಲ ಇಷ್ಟು ದಿನ ಮಾಡಿರೋದು 5 ತಿಂಗಳು, 6 ತಿಂಗಳು, 8 ತಿಂಗಳು, 10 ತಿಂಗಳು ಮಕ್ಕಳೆಲ್ಲ 100, 120, 150 ಲಾಸ್ಟ್ ಕಾರ್ಡ್ಸ್ ಮಾಡಿದ್ದಾರೆ. ಬಟ್ ಈಕಿ ನೋಬಲ್ ವರ್ಲ್ಡ್ ರೆಕಾರ್ಡ್ ಒಳಗೆ ಈಕಿನ ಫಸ್ಟ್ ಚೈಲ್ಡ್ 422 ಐಟಮ್ಸ್ನ ಗುರ್ತು ಹಿಡಿತು ಅಂತ. ಇದು ಫಸ್ಟ್ ಮಗು. ಸೊ ಈಗ ಅವಳು 700 ಐಟಮ್ಸ್ನ ಗುರ್ತು ಹಿಡಿಯಾಕತ್ತಾಳೆ. ಈಗ ಅವಳು 11ನೇ ತಿಂಗಳಲ್ಲಿ ಇದ್ದಾಳೆ. ಈಗ 700ನೇ ಇನ್ನೂ ಇದು ಪ್ರೊಸೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ಬಿಟ್ಟಿಲ್ಲ, ಇನ್ನೂ ಮಾಡ್ತಾ ಇದ್ದೀನಿ. ಮುಂದೆ ಹಂಗೆ ಮುಂದುವರೆಸ್ಕೊಂತ ಬೇರೆ ಬೇರೆ ಆಕಿಗೆಲ್ಲ ಕಲಿಸ್ಕೊಂತ ಅದೇವಿ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳ ಬ್ರೈನು ಭಾಳ ಶಾರ್ಪ್ ಇರ್ತೈತಿ. ನಾವು ದೊಡ್ಡವರಾದ್ಮೇಲೆ ಕಲಿಸೋಣ ಅಂತ ಬಿಡಬಾರ್ದು. ಅವಳ ಬ್ರೈನ್ ಹುಟ್ಟಿದ್ಮೇಲೆ ಎಲ್ಲ ಮಕ್ಕಳ ಬ್ರೈನ್ ಭಾಳ ಶಾರ್ಪ್ ಇರ್ತೈತಿ. ನ್ಯೂರಲ್ ಕನೆಕ್ಷನ್ಸ್ ಎಲ್ಲ ಸಣ್ಣ ವಯಸ್ಸಿನಲ್ಲೇ ಆಗ್ತಿರ್ತಾವೆ. ಸೊ ಆ ಕನೆಕ್ಷನ್ ಆಗೋ ಟೈಮಿಗೆ ನಾವು ಚಲೋದನ್ನ ಕಲಿಸಿ, ಚಲೋ ಮಾತಾಡಿ, ಪಾಸಿಟಿವ್ ಎನ್ವೈರ್ಮೆಂಟ್ ಮಕ್ಳಿಗೆ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತೈತಿ. ಆಮೇಲೆ ಮಕ್ಕಳು ಒಂದು ಈಗಿಂದನೇ ಒಂದು TV, ಮೊಬೈಲ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಡಿಕ್ಟ್ ಆಗೋಕ್ಕಿಂತ ಹೊಸದನ್ನ ಏನೋ ಕಲಿತಾರೆ. ನಾವು ಪ್ರಾಕ್ಟೀಸ್ ಮಾಡ್ದಂಗೆ ನಮ್ಮ ಮಕ್ಕಳು ಇರ್ತಾರೆ. ಜಾಸ್ತಿ ಏನು ತಿನ್ನಲ್ಲ, ಬಟ್ ಫುಡ್ ಮ್ಯಾಟ್ರ್ ಆಗಲ್ಲ ಸರ್, ಆಕ್ಟಿವಿಟಿ ಮ್ಯಾಟ್ರ್ ಆಗುತ್ತೆ ಮಕ್ಕಳಿಗೆ. ಗೇಮ್ಸ್ ಅಂತ ಇರುತ್ತೆ, ಚಿಕ್ಕ ಮಕ್ಕಳಿಗೆ ಬ್ರೈನ್ ಗೇಮ್ಸ್ ಆಕ್ಟಿವ್ ಆಗುವಂಥ ಗೇಮ್ಸ್ ಹೇಳ್ಕೊಡೋದು, ಏನಾದರೂ ಪುಲ್ ಮಾಡೋದು. ಈಗ ಅವ್ರದ್ದೆಲ್ಲ ಅಬಿಲಿಟಿ ಸ್ಟ್ರಾಂಗ್ ಆಗಲಿ, ಫೈನ್ ಮೋಟರ್ ಸ್ಕಿಲ್ಸು ಅವೆಲ್ಲ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ವಸ್ತು ಇದೆ ಅದನ್ನು ತೊಗೊಳೋದು ಕಲಿಯೋದು, ಈಗ ಬಾಲ್ ನಾವು ಆಕಿ ಮುಂದೆ ಒಗೆಯೋದು, ಆಕಿಗೆ ಏನಾದರೂ ಆಕ್ಟಿವಿಟಿ ಏನಾದರೂ ತೋರಿಸ್ಕೊಂಡು ಹೋದ್ರೆ ಮಕ್ಳಿಗೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಕಲರ್ಸ್ ನೋಟಿಸ್ ಮಾಡ್ತಾರೆ, ಇನ್ನೂ ಶಾರ್ಪ್ ಆಗ್ತಾರೆ. ಇದು ಬರೀ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿ ಅಂತಲ್ಲ ಸರ್, ಹುಟ್ಟಿದಾಗಿಂದ ನಾವು ಒಳಗೆ ಮಾತಾಡ್ಸ್ಕೊಂತದೇವಿ. ಮೇನ್ ಈಗ ಪೇರೆಂಟ್ಸ್ ಕೆಲವೊಬ್ರು ಅನ್ನೋದು ಕೇಳಿರ್ಬೋದು, ಸ್ಪೀಚ್ ಡಿಲೇ ಆಗಿದೆ, 3 ವರ್ಷ ಆದ್ರೂ ಮಾತಾಡ್ತಾ ಇಲ್ಲ ಮಕ್ಕಳು, 4 ವರ್ಷ ಯಾಕೆ ಮಾತಾಡಂಗಿಲ್ಲ, TV, ಮೊಬೈಲ್ ತೋರಿಸಿ ಕುಂದಿಸ್ಬಿಡ್ತಾರೆ, ಪೇರೆಂಟ್ಸ್ ಅವ್ರದ್ರಲ್ಲೇ ಬ್ಯುಸಿ ಆಗ್ತಾರೆ. ಹಂಗೆ ಆಗ್ಬಾರ್ದು. ಮಕ್ಳಿಗೆ ಹುಟ್ಟಿದಾಗಿಂದ ನಾವು ಅನ್ಕೋತೀವಿ ಮಕ್ಳಿಗೆ ಏನೂ ತಿಳಿಯಲ್ಲ ಅಂತ, ಅವ್ರಿಗೆಲ್ಲ ತಿಳಿತಿರ್ತೈತಿ. ಆದ್ರೆ ನಾವು ಮಾತಾಡಿದ್ರೆ ಅವ್ರು ಸ್ಪಂದನೆ ಮಾಡ್ತಾರೆ, ನಾವು ಮಾತಾಡ್ಲೇ ಇಲ್ಲ, ಪ್ರಯತ್ನನ ಮಾಡಲಿಲ್ಲ ಅಂದ್ರೆ ಅವ್ರು ಸ್ಪಂದನೆ ಮಾಡೋದಿಲ್ಲ. ಯೂಶ್ವಲಿ ಎಲ್ಲರೂ ಹೆಂಗ್ ಮಾಡ್ತಾರೆ, ಸಣ್ಣ ಮಕ್ಳು ಅಂದ್ರೆ ಅದಕ್ಕೆ ಹಾಲು ಕುಡಿಸೋದು, ಅದಕ್ಕೆ ಮಲಗಿಸೋದು, ಇಷ್ಟೇ ಅವ್ರು ನೋಡೋದು. ಹುಟ್ಟಿದಾಗಿಂದ 3 ತಿಂಗಳು 5 ತಿಂಗಳು ಏನ್ ಮಾಡ್ತಾಳೆ, ಅದಕ್ಕೆ ಎರಿಯೋದು, ಎಣ್ಣೆ ಮಸಾಜ್ ಮಾಡೋದು, ಮಲಗಿಸೋದು, ಇಷ್ಟೇ ಫೋಕಸ್ ಮಾಡ್ತಾರೆ. ಅಷ್ಟೇ ಇಲ್ಲ, ಅವಳು ಯಾವಾಗ ಎಲ್ಲ ಮಕ್ಕಳು ಯಾವಾಗ ಎದ್ದಿರ್ತಾವಲ್ಲ ಅವ್ರು ಮಾತಾಡ್ಸ್ಕೊಂತ ಇರೋದು, ಏನಾದ್ರೂ ಆಕ್ಟಿವಿಟಿ ಮಾಡಿಸ್ಕೊಂತ ಇರೋದು, ಏನಾದ್ರೂ ವಸ್ತು ತೋರಿಸ್ಕೊಂತ ಕಲ್ಸೋದಂತೆ ಅಲ್ಲ. ಎಲ್ಲಾನು ಎಜುಕೇಶನ್ನೇ ಬರಲ್ಲ, ಬಟ್ ನಿಮ್ಮ ಮಗುನ ಆಕ್ಟಿವ್ ಮಾಡ್ಲಿಕ್ಕೆ ಎಷ್ಟಾಗೈತೆ ಅಷ್ಟು ನೀವು ಪ್ರಯತ್ನ ಮಾಡಬೇಕು. ಅವ್ರಿಗೆ ಹಂಗೆ ಮಾತಾಡ್ಸ್ರಿ, ನಾ ಅಜ್ಜ, ನಾ ಅಜ್ಜಿ, ನಾ ಅಮ್ಮ, ನಾ ಅಪ್ಪ ಅಂತ ಹೇಳ್ಕೊಂತ ಹೋಗ್ರಿ, ಸ್ಮೈಲ್ ಮಾಡಿಸ್ರಿ. ಮಗು ಸ್ಪಂದನೆ, ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾನು ಆಕಿಗೆ ಜೋರ್ ಮಾಡಿದೆ ಅಂದ್ರೆ ಆಕೆ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಕಿನ ಸ್ಪಂದನೆ ಹಂಗೈತಿ. ನಾ ಈಗ ಸಿಟ್ಟಾಗಿದ್ದೆ ಅಂದ್ರೆ ಆಕಿಗೆ ಗೊತ್ತಾಗ್ಬಿಡ್ತೈತೆ, ಆಕಿ ಸೈಲೆಂಟ್ ಆಗ್ಬಿಡ್ತಾಳೆ. ನಾ ನಗಾಕತ್ತೆ ಅಂದ್ರೆ ಆಕಿನೂ ನಗ್ತಾಳ. ಅಂದ್ರೆ ಆಕಿನ ನಾನು ನೋಡಿ ಕಲಿತಾ ಇದ್ದಾಳೆ. ಫಸ್ಟ್ ನಾವು ಪೇರೆಂಟ್ಸ್ ಪಾಸಿಟಿವ್ ಇರಬೇಕು, ಅಂದ್ರೆ ಮನಿ ಎನ್ವೈರ್ಮೆಂಟ್ ಪಾಸಿಟಿವ್ ಆಗ್ತೈತಿ, ನಾವು ಆಕಿಗೆ ಪಾಸಿಟಿವಿಟಿ ಕೊಡಾಕ್ತೀವಿ. ಸೊ ಅದರಿಂದ ಆಕಿನೂ ಸೇಮ್ ನಾವು ಹೆಂಗೆ ಮಾಡ್ಕೊಂತ ಬಂದೀವಿ ಹಂಗಾಗಿ ಕಲ್ಕೊಂತ ಬಂದಾಳ್ರಿ.